ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ದುಬೈಗೆ ಹೊರಟಿದ್ದಂತಹ ಫ್ಲೈಟ್ಸ್ಗಳು ದೇವನಹಳ್ಳಿ ಏರ್ಪೋರ್ಟ್ಗೆ ವಾಪಸ್ ಆಗಿವೆ. ಬೆಂಗಳೂರಿಂದ ಹಾರಿದ್ದಂತಹ ಸುಮಾರು 3 ವಿಮಾನಗಳು ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ. ದುಬೈಗೆ ಹೊರಟಿದ್ದ ಫ್ಲೈಟ್ಸ್ ದೇವನಹಳ್ಳಿ ಏರ್ಪೋರ್ಟ್ಗೆ ವಾಪಸ್ ಆಗಿದೆ. ಬೆಂಗಳೂರಿಂದ ಹಾರಿದ್ದ 3 ವಿಮಾನಗಳು ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ. ದುಬೈಗೆ ಬೆಳಿಗ್ಗೆ 7:40 ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಲ್ಯಾಂಡಿಂಗ್ಗೆ ಅನುಮತಿ ಸಿಗದೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದೆ. ವಾಪಸ್ ಬಂದ ಪ್ರಯಾಣಿಕರಿಗೆ ಏರ್ಲೈನ್ಸ್ನಿಂದ ತಿಂಡಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಏರ್ಪೋರ್ಟ್ನ ಒಳಗೆ ಕೂರೋದಕ್ಕೆ ಹೆಚ್ಚುವರಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇನ್ನು ಪ್ರಯಾಣಿಕರಿಗೆ ಮಾಹಿತಿಯನ್ನ ಕೊಡೋದಕ್ಕೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಓಪನ್ ಮಾಡಲಾಗಿದೆ. ಈಗ ಆಲ್ರೆಡಿ ಸುಮಾರು 700ಕ್ಕೂ ಹೆಚ್ಚು ವಿಮಾನಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅಂದ್ರೆ ದುಬೈಗೆ ಹೋಗುವಂಥದ್ದು ಜೊತೆಗೆ ದುಬೈಯಿಂದ ವಾಪಸ್ ಬರುವಂಥದ್ದು ಎಲ್ಲ ಫ್ಲೈಟ್ಸ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅದೇ ರೀತಿಯಾಗಿ 3 ವಿಮಾನ ಹಾರಾಟವನ್ನು ನಡೆಸಿತ್ತು, ಬಟ್ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಆಲ್ರೆಡಿ ದುಬೈಗೆ ಹೋಗುವಂತ ಏರ್ಲೈನ್ಸ್ಗಳು ಮತ್ತು ಅಲ್ಲಿಂದ ಬರುವಂಥದ್ದು ಇದು ಯಾವುದಕ್ಕೂ ಕೂಡ ಪರ್ಮಿಷನ್ಗಳಿಲ್ಲ. ಬಟ್ ಈಗ ಬೆಂಗಳೂರಿಂದ ಹೊರಟಿದ್ದಂಥ 3 ವಿಮಾನಗಳು ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗಿದೆ. ವಾಪಸ್ ಬಂದಾದ್ಮೇಲೆ ಪ್ರಯಾಣಿಕರಿಗೆ ಏನೆಲ್ಲ ವ್ಯವಸ್ಥೆ ಮಾಡಿದ್ರು, ಡೀಟೇಲ್ಸ್ ಏನ್ ಸಿಕ್ಕಿದೆ? ಎಸ್ ಪ್ರಭು, ಏನು ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಭೀಕರ ಯುದ್ಧ ಇವತ್ತು ವಿಮಾನ ಪ್ರಯಾಣಿಕರಿಗೆ ಏನು ಸಾಕಷ್ಟು ಸಂಕಷ್ಟ ಮತ್ತೆ ತೊಂದರೆಯನ್ನ ಎದುರಾಗ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಸಹ ಸುಮಾರು ಸಂಖ್ಯೆಯಲ್ಲಿ ದುಬೈಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 490 ಮಂದಿ ಬಂದಿದ್ರು. ಅಂದ್ರೆ 2 ವಿಮಾನಗಳ ಪೈಕಿ 490 ಮಂದಿಗಳು ಬಂದಿದ್ರು. ಈಗ ದುಬೈಯಿಂದ ಬಂದಂತ 2 ಫ್ಲೈಟ್ಗಳು ಮತ್ತೆ ದುಬೈಗೆ ಹಾರಾಟ ಬೆಳೆಸ್ಬೇಕಂತೇಳಿ ಮತ್ತೆ ಇಲ್ಲಿ ಬೆಂಗಳೂರಿಂದ ಪ್ಯಾಸೆಂಜರ್ ಗಳನ್ನ ತುಂಬಿಕೊಂಡು ಏನು ಪ್ರಯಾಣ ಬೆಳೆಸಿತ್ತು. ಆಗ ಇನ್ನೇನು ಭಾರತದ ಗಡಿ ದಾಟುವ ಸಮೀಪದಲ್ಲಿ ಏನು ದುಬೈಯಲ್ಲಿ ಮತ್ತೆ ಏರ್ ಟ್ರಾಫಿಕ್ ಆಗಿದೆ. ಏರ್ಲೈನ್ ಅಂದ್ರೆ ಏನು ಲ್ಯಾಂಡಿಂಗ್ ಆಗ್ಲಿಕ್ಕೆ ಸಮಸ್ಯೆ ಆಗ್ತಿದೆ ಅಂತೇಳಿ ಏನು ಮಾಹಿತಿ ಸಿಗುತ್ತೆ. ಹಾಗಾಗಿ ಅಲ್ಲಿ ಏನು ಇಂಡಿಯಾ ಬಾರ್ಡರ್ಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದಿರುವಂತ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 3 ಫ್ಲೈಟ್ಗಳು ಅಂದ್ರೆ ಇಂಡಿಗೋ ಮತ್ತೆ ಏನು ಏರ್ ಇಂಡಿಯಾ ಫ್ಲೈಟ್ಗಳು 3 ಫ್ಲೈಟ್ಗಳು ವಾಪಸ್ ಬಂದಿರುವಂತದ್ದು. ಹಾಗಾಗಿ ವಾಪಸ್ ಬಂದಂತ ಪ್ರಯಾಣಿಕರಿಗೆ ಏರ್ಪೋರ್ಟ್ ಸಿಬ್ಬಂದಿ ಅವರನ್ನ ಸ್ವಾಗತ ಮಾಡಿ ಅವ್ರಿಗೆ ಚೇರು ಮತ್ತೆ ನೀರಿನ ವ್ಯವಸ್ಥೆ, ಊಟೋಪಚಾರ ವ್ಯವಸ್ಥೆ ಎಲ್ಲ ಸಹ ಮಾಡ್ತಾ ಇರುವಂತದ್ದು. ಮತ್ತೆ ಇನ್ನಿತರ ಯಾವುದೇ ಮಾಹಿತಿ ಬೇಕಂದ್ರೆ ಏರ್ಲೈನ್ ಅಂದ್ರೆ ಸಂಸ್ಥೆಗೆ ಅಂದ್ರೆ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸಿ ಅಂತ ಹೇಳಿ ಏರ್ಲೈನ್ ಸಿಬ್ಬಂದಿ ಸಹ ಹೇಳ್ತಾ ಇರುವಂತದ್ದು ಪ್ರಭು.